ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅಗ್ನಿಪಥ ಯೋಜನೆ ಅಡಿಯಲ್ಲಿ 4 ವರ್ಷದ ಅವಧಿಗೆ ಯುವಕರನ್ನು ಅಗ್ನಿವೀರರನ್ನಾಗಿ ಸೇನೆಗೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಬಿಜೆಪಿ ಪಕ್ಷದ ಪೂರ್ವ ಸೈನಿಕ ಪ್ರಕೋಷ್ಠದ ರಾಜ್ಯ ಸಮಿತಿಯ ಸದಸ್ಯ ಬಸವರಾಜ ಬಿರಾದಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಜುಲೈ 2022ರಂದು ಅಗ್ನಿಪಥ ಯೋಜನೆಯನ್ನು ಜಾರಿಗೆ ತಂದಿದೆ. ಅದರಲ್ಲಿ 4 ವರ್ಷದ ಅವಧಿಗೆ ಯುವಕರನ್ನು ಅಗ್ನಿವೀರರನ್ನಾಗಿ ಸೇನೆಗೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಆ ಅವಧಿಯಲ್ಲಿ ಮಾಸಿಕ ವೇತನ 25,000 ರೂಪಾಯಿದಿಂದ 40,000 ಹಂತ ಹಂತವಾಗಿ ವೇತನ ನೀಡಲಾಗುತ್ತದೆ ಮತ್ತು 4 ವರ್ಷ ಸೇವೆ ಪೂರ್ಣಗೊಂಡ ನಂತರ 25% ಅಗ್ನಿವೀರರನ್ನು ಕಾಯಂಗೊಳಿಸಿ 75% ಅಗ್ನಿವೀರರನ್ನು ಸೇವೆಯಿಂದ ಬಿಡುಗಡೆಗೊಳಿಸಲಾಗುವುದು. ಆ ಸಮಯದಲ್ಲಿ ಬಿಡುಗಡೆಗೊಂಡ ಅಗ್ನಿವೀರರಿಗೆ 11 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ತಿಳಿಸಿದರು. ಇನ್ಸ್ಟ್ರೂಮೆಂಟ್ ಇದ್ದಾರೆ, ವೆಹಿಕಲ್ ಮೆಕ್ಯಾನಿಕ್ ಇದ್ದಾರೆ, ಗನ್ ಫಿಟರ್ ಇದ್ದಾರೆ, ವೆಲ್ಡರ್ ಇದ್ದಾರೆ, ಕಾರ್ಪೆಂಟ್ರಿ, ಎಲ್ಲ ಟ್ರೇಡ್ಗಳು ಅವ್ರು ಕೌಶಲ್ಯ ವಿರುದ್ಧ 4 ವರ್ಷದಲ್ಲಿ ಅವ್ನು ಎಷ್ಟು ಟ್ರೇಡ್ ಆಗ್ತಾನೆ ಗೊತ್ತಾ? ಅವನಿಗೆ ಅಲ್ಲಿ ಯಾವ ಟ್ರೇಡ್ ಇರ್ತೋ ಆ ಟ್ರೇಡ್ನಲ್ಲಿ ಅವನಿಗೆ ಇಲ್ಲಿ ಭಾಳಷ್ಟು ವಿಪುಲವಾದ ಅವಕಾಶ ಇದೆ. ಬೇಸಿಕ್ ಮಿಲಿಟರಿ ಟ್ರೈನಿಂಗ್ 6 ತಿಂಗಳ, ತದನಂತರ ಅವ್ನು ಟ್ರೇಡ್ ಯಾವ ಟ್ರೇಡ್ ಡ್ರೈವರ್ಗೆ ಹೋಗ್ತಾನೆ. ಅದೇ ಈ ಯೋಜನೆ ನಮ್ಮ ವಿರೋಧ ಪಕ್ಷದ ನಾಯಕರು, ದೇಶದ ವಿರೋಧ ಪಕ್ಷದ ನಾಯಕರು, ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿಯವರು, ಇದು ಒಂದು ವೇಸ್ಟ್ ಪೇಪರ್, ಟಿಶ್ಯೂ ಪೇಪರ್ ಇದ್ದಂಗೆ ಇದನ್ನು ಡಸ್ಟ್ಬಿನ್ಗೆ ಒಕ್ಕಟ್ಟಬೇಕು, ಈ ಯೋಜನೆಯಿಂದ ಯುವಕರಿಗೆ ಅನ್ಯಾಯ ಆಗಿದೆ ಅಂತ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಈ ಯೋಜನೆ ನಿಜವಾಗಿ ಒಳ್ಳೆಯ ಯೋಜನೆ. ಯುವಕರಿಗೆ ಮುಂಬರುವ ದಿನಗಳಲ್ಲಿ ಸದೃಢ ಭವಿಷ್ಯ ಇದೆ. ಅವರು ಕೌಶಲ್ಯ ಕಲಿತು ಇಲ್ಲಿ ಬಂದು 25ರಷ್ಟಂತೂ ಅವರು ಕಡ್ಡಾಯವಾಗಿ ಕಾಯಂ ಮಾಡ್ತಾರೆ. 75% ಜನ ಬಂದವರು ಮತ್ತು ಅವರಿಗೆ ಸಾರ್ವಜನಿಕ ಜೀವನದಲ್ಲಿ ಸಾಕಷ್ಟು ಕಂಪನಿಗಳಲ್ಲಿ, ರಾಜ್ಯ ಸರ್ಕಾರಗಳಲ್ಲಿ, ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ, ರಕ್ಷಣಾ ಇಲಾಖೆ ಉದ್ಯಮಗಳಲ್ಲಿ ಎಲ್ಲ ಕಡೆ 10% ಮೀಸಲಾತಿ ಕೊಡ್ತಾರೆ ಅವರಿಗೆ. ಇದು ಒಳ್ಳೆಯ ಯೋಜನೆ ಇದೆ. ಆ ಜೊತೆಗೆ ಏನದ, ಬೇರೆ ದೇಶಗಳು ನಾವು ಹೇಳೋದಲ್ಲ, ಬೇರೆ ದೇಶಗಳ ಒಂದು ವಯಸ್ಸು 26-28, ನಮ್ಮದು 32-34 ಸರಾಸರಿ ವಯಸ್ಸು. ಅದನ್ನು ಕಡಿಮೆಗೊಳಿಸಲಿಕ್ಕೆ ಈ ಯೋಜನೆ, ಮುಖ್ಯವಾಗಿ ಅದನ್ನು ಕಡಿಮೆಗೊಳಿಸಲಿಕ್ಕೆ 26 ನಮ್ಮ ಈಗಿದೆ. ಈ ಯೋಜನೆ ಸಂಪೂರ್ಣ ಜಾರಿಯಾಗಿ ಹಳೆಯವರೆಲ್ಲ ರಿಟೈರ್ಡ್ ಆಗಿ ಹೊಸಬರು ಎಲ್ಲರೂ ಆದಾಗ ನಮ್ಮ ದೇಶದ ಸರಾಸರಿ ಸೈನಿಕರ ಸರಾಸರಿ ವಯಸ್ಸು 26 ಆಗ್ತದೆ. ಈಗಿನ ಪ್ರೆಸೆಂಟ್ ಪೊಸಿಷನ್ದಾಗ ಏನದಂದ್ರೆ, ಒಬ್ಬ ಸಿಪಾಯಿ ಭರ್ತಿಯಾಗಿ 17 ವರ್ಷ ಮಾಡಿದ್ರಂದರೆ ಅವನಿಗೆ ಪೆನ್ಷನ್ ಸರ್ವಿಸ್, 17 + 17ಕ್ಕೆ ಹೋಗಿನಂದ್ರೆ 34 ವಯಸ್ಸು ಆಗ್ತದೆ ಅವನಿಗೆ. 18 ವಯಸ್ಸಿಗೆ ಹೋದ್ರೆ 35 ಆಗ್ತದೆ. ಒಬ್ಬ ನಾಯಕ 22 ವರ್ಷ ಸರ್ವಿಸ್ ಮಾಡಬೇಕು, ಹವಾಲ್ದಾರ್ 24 ವರ್ಷ ಸರ್ವಿಸ್ ಮಾಡಬೇಕು, ನಾಯಬ್ ಸುಬೇದಾರ್ 26 ವರ್ಷ ಸರ್ವಿಸ್ ಮಾಡಬೇಕು, ಸುಬೇದಾರ್ 28 ವರ್ಷ ಮಾಡಬೇಕು, ಸುಬೇದಾರ್ ಮೇಜರ್ 32 ವರ್ಷ ಮಾಡಬೇಕು, ಆಫೀಸರ್ಸ್ 60 ಇಯರ್ಸ್. ಹಿಂಗಿದೆ ಅಲ್ಲಿ. ಈಗ ಒಬ್ಬ ಸುಬೇದಾರ್ ಮೇಜರ್ 32 ಸರ್ವಿಸ, 20 ಅಂದರೆ ಎಷ್ಟಾಯಿತು? 52 ಆಯಿತು. ನಾಯಕ 22 + 18 ಹಿಡ್ಕೊಂಡ್ರು 40 ಆಯಿತು. ನಮ್ಮ ಎವರೇಜ್ ಹಿಂಗೆ ಹೋಗ್ಲಿಕ್ಕತ್ತದ. ಹೆಚ್ಚಿಗೆ ಯುವಕರನ್ನೇ ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ಇದು ಕಂಡುಕೊಂಡ ಸತ್ಯ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.